ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭ ಲಗ್ನ ಭಾಗ ಇದು. ಹಿಂದಿನ ಸಂಚಿಕೆಯಲ್ಲಿ ಮಹಾದೇವ್ ಅವರು ಮಗಳನ್ನ ನಿನಗೆ ಈ ಮದುವೆ ಇಷ್ಟನಾ ಅಂತ ಕೇಳಿರ್ತಾರೆ. ಅದಕ್ಕೆ ನಮ್ಮ ಹುಡುಗಿ ನಂದಿನಿಯ ಉತ್ತರ ಇದು. ನಿಮ್ಮ ಇಷ್ಟವೇ ನನ್ನ ಇಷ್ಟ ಡ್ಯಾಡಿ, ನನಗೆ ಏನು ಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತಾಳೆ. ಹಾಗಾದರೆ ನಿನಗೆ ಮದುವೆ ಇಷ್ಟನಾ ಅಂತ ಕೇಳ್ತಾರೆ ಮಹಾದೇವ್ ಮತ್ತೊಮ್ಮೆ. ನಿಮ್ಮ ಇಷ್ಟ, ನೀವು ನನ್ನ ಬೆಸ್ಟ್ ಡ್ಯಾಡಿ. ನಾನು ಇಷ್ಟು ದಿನ ಕಾದಿದ್ದು ನನಗೆ ಇಷ್ಟ ಆಗದವನು ಆಗುವವನು ಸಿಗಲಿ ಅಂತ ಅಲ್ಲ, ನಾನು ಅಂದ್ಕೊಂಡ ಆ್ಯಂಬಿನೇಷನ್ ರೀಚ್ ಆಗಬೇಕು ಅಂತ. ನನ್ನ ಬಗ್ಗೆ ಎಲ್ಲ ನಿಮಗೆ ಚೆನ್ನಾಗಿಯೇ ಗೊತ್ತು ಡ್ಯಾಡಿ, ಹಾಗಾಗಿ ನೀವೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾಳೆ ನಂದು. ನಾನು ನಿರ್ಧಾರ ತಗೊಳ್ತೀನಿ ಸರಿ, ಆದರೆ ಆ ಹುಡುಗ ನಿನಗೆ ಇಷ್ಟ ಆಗಿದ್ನೋ ಇಲ್ವೋ ಅದನ್ನು ನೀನು ಮೊದಲು ಹೇಳು ಅಂತ ಕೇಳ್ತಾರೆ ಮಹಾದೇವ್. ನನಗೆ ಹುಡುಗ ಇಷ್ಟ ಆದ ಡ್ಯಾಡಿ, ಆದರೆ ಒಂದು ವಿಷಯ, ನಾನು ನನ್ನ ಕೆರಿಯರ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಮದುವೆ ನನ್ನ ಕೆರಿಯರ್ಗೆ ಯಾವುದೇ ಡಿಸ್ಟರ್ಬೆನ್ಸ್ನ ತರಬಾರ್ದು, ಅದನ್ನು ನೀವೇ ನೋಡ್ಕೋಬೇಕು ಡ್ಯಾಡಿ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ನಿಮ್ಮಿಷ್ಟ ಅಂತ ಹೇಳಿ ನಂದಿನಿ ತನ್ನ ರೂಮ್ಗೆ ಹೋಗಿಬಿಡ್ತಾಳೆ. ಹಾಗಾದರೆ ನಿನಗೆ ಮದುವೆ ಇಷ್ಟ ಅಂತ ಹೇಳೋಣ ಅಂತೀಯಾ? ತುಂಬಾ ಖುಷಿಯಿಂದ ಕೇಳ್ತಾರೆ ಮಹಾದೇವ್. ಅಷ್ಟು ಕ್ಲಿಯರಾಗಿ ಹೇಳಿದ ಮೇಲೆ ಮತ್ತೆ ಇನ್ನೇನು ಕೇಳ್ತಾ ಇದ್ದೀರಾ ಡ್ಯಾಡಿ, ನಿಮ್ಮಿಷ್ಟ ಅಂತ ರೂಮಿನ ಒಳಗಡೆಯಿಂದನೇ ಹೇಳ್ತಾಳೆ ನಂದಿನಿ. ಒಳಗಡೆ ಬಂದ ನಂದಿನಿಗೂ ಏನೋ ಒಂದು ರೀತಿಯ ಸಂತೋಷ ಅನ್ನಿಸ್ತಾ ಇತ್ತು. ಒಳಗಡೆ ಬಂದು ದೇವರಿಗೆ ಕೈ ಮುಗಿದು, ಬೇಗ ನನ್ನ ಪ್ರಮೋಷನ್ ಏನಿದೆಯೋ ಅದು ನನ್ನ ಕೈಗೆ ಸಿಗುವ ಹಾಗೆ ಮಾಡಿ ದೇವರೇ, ಆಮೇಲೆ ಈ ಮದುವೆ ಆಗೋ ಹಾಗೆ ನೋಡ್ಕೋ ಸ್ವಾಮಿ ಅಂತ ಬೇಡ್ಕೋತಾಳೆ ನಂದಿನಿ. ನಂದಿನಿ ಅದೆಷ್ಟೋ ಸಾರಿ ನಿಮ್ಮಿಷ್ಟ, ನೀವು ಏನು ಮಾಡಿದರೂ ಬೆಸ್ಟ್ ಅಂತ ಹೇಳ್ತಾ ಇದ್ದರೆ ಮಹಾದೇವ್ ಮನಸ್ಸಿನಲ್ಲಿ ತುಂಬಾ ಸಂತೋಷ ಆಗುತ್ತೆ. ಹೆತ್ತವರಿಗೆ ಮಕ್ಕಳಿಂದ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಕೊಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದರೂ, ಎಷ್ಟೇ ಗಿಫ್ಟ್ಗಳು ಕೊಟ್ಟು ಸಾಕಿದರೂ ಕೂಡ ಇಂತಹ ಚಿಕ್ಕ ಚಿಕ್ಕ ಖುಷಿಗಳಲ್ಲಿ ಅವರು ಹುಡುಕೋ ಸಂತೋಷ ಅಷ್ಟಿಷ್ಟಲ್ಲ. ನಿಜ ಹೇಳಬೇಕು ಅಂದರೆ ಇದು ಚಿಕ್ಕ ಖುಷಿನೂ ಅಲ್ಲ, ನಮ್ಮ ಜೀವನದಲ್ಲಿ ತಗೊಳ್ಳೋ ಅತಿ ದೊಡ್ಡ ನಿರ್ಧಾರ. ತನ್ನ ತಂದೆಯ ಬೆಸ್ಟ್ ಕೊಡ್ತಾರೆ ಅಂತ ಮಗಳು ನಂಬಿದರೆ ಆ ತಂದೆ ಪ್ರಪಂಚವನ್ನೇ ಗೆದ್ದಷ್ಟು ಗರ್ವ ಪಡ್ತಾರೆ ಅಲ್ವಾ? ನನ್ನ ಮಗಳು ತನ್ನ ಜೀವನನ ನನ್ನ ಕೈಯಲ್ಲಿ ಇಟ್ಟಿದ್ದಾಳೆ ಅಂದರೆ ನನ್ನ ಅಭಿಪ್ರಾಯಗಳ ಮೇಲೆ ಅವಳಿಗಿರುವ ನಂಬಿಕೆ ಎಂಥದ್ದು ಅನ್ನೋದನ್ನು ನೆನೆಸ್ಕೊಂಡು ಮಹಾದೇವ್ ಮೋಡದಲ್ಲಿ ತೇಲಿ ಹೋದಷ್ಟು ಖುಷಿಯನ್ನು ಪಡ್ತಾರೆ. ಹೀಗೆ ಮರುಕ್ಷಣ ತಡ ಮಾಡದೆ ಸುಬ್ರಹ್ಮಣ್ಯ ಅವರಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸ್ತಾರೆ ಮಹಾದೇವ್. ಅತ್ತ ಕಡೆಯವರು ತುಂಬಾ ಸಂತೋಷ ಕೂಡ ಪಡ್ತಾರೆ. ಹಾಗಾದರೆ ನಂದಿನಿ ಕೆರಿಯರ್ ಪರಿಸ್ಥಿತಿ ಏನು ಅಂತ ಮಹಾದೇವ್ ಫೋನಿನಲ್ಲೇ ಕೇಳ್ತಾರೆ. ಅದಕ್ಕೆ ಅತ್ತ ಕಡೆಯಿಂದ ಏನೋ ಒಂದು ಉತ್ತರ ಮತ್ತೆ ವಾಪಸ್ ಬರುತ್ತೆ. ತುಂಬಾ ಸಂತೋಷ ಪಡ್ತಾರೆ ಅವರು ಆ ಮಾತನ್ನು ಕೇಳಿ. ಸರಿ ಅಂತ ಸಂತೋಷದಿಂದ ಫೋನ್ನ ಇಡ್ತಾ ಹಾಗೆ 4 ದಿನ ಕಳೆದೇ ಹೋಗುತ್ತೆ. ಒಂದಿನ ಸಂಜೆ ಆಫೀಸ್ನಿಂದ ಬಂದು ಫ್ರೆಶ್ ಆಗಿ ತನ್ನ ರೂಮಿನಲ್ಲೇ ಯಾವುದೋ ಒಂದು ಬುಕ್ನ ಓದ್ತಾ ಇದ್ದ ನಂದಿನಿ ಹತ್ರ ಖುಷಿಯಿಂದ ಸ್ವೀಟ್ ಬಾಕ್ಸ್ ಹಿಡಿದು ಬಂದು ಬಾಯಿಗೆ ಸ್ವೀಟ್ ಇಡ್ತಾರೆ ಮಹಾದೇವ್ ಮಗಳ ಬಾಯಿಗೆ. ಏನು ಡ್ಯಾಡಿ ಏನಾಯಿತು, ನಿಮಗೆ ಏನಾದರೂ ಪ್ರಮೋಷನ್ ಬಂತಾ ಅಂತ ಕೇಳ್ತಾಳೆ ನಂದಿನಿ. ಬರೋ ವಾರ ನಿನಗೂ ಮತ್ತು ಸಿದ್ಧಾರ್ಥನ ಎಂಗೇಜ್ಮೆಂಟ್. ವಿಷಯ ಶ್ಯಾಮ್ಲಾಗೆ ಗೊತ್ತಾದರೆ ಕುಣಿದು ಕುಪ್ಪಳಿಸ್ತಾಳಮ್ಮ. ಮೊದಲು ನಿನಗೆ ಹೇಳೋಣ ಅಂತ ಡೈರೆಕ್ಟಾಗಿ ಸ್ವೀಟ್ ಬಾಕ್ಸ್ನೊಂದಿಗೆ ನಿನ್ನ ರೂಮ್ಗೆ ಬಂದೆ ಕಂದ ಅಂತ ಮತ್ತೊಂದು ಸ್ವೀಟ್ ತಗೊಂಡು ತಮ್ಮ ಬಾಯಿಗೂ ಇಟ್ಕೊಳ್ತಾರೆ. ನನಗೆ ಗೊತ್ತಿತ್ತು ಬಿಡಿ, ನೀವು ಸ್ವೀಟ್ ಬಾಕ್ಸ್ ತಗೊಂಡು ಮನೆಗೆ ಬಂದಾಗಲೇ ಅಂದ್ಕೊಂಡೆ. ಅದೇನೇ ಇರಲಿ, ಇದೆಲ್ಲ ನನಗೆ ಹೇಳಬೇಕಾದ ಅವಶ್ಯಕತೆ ಏನಿತ್ತು ಹೇಳಿ, ನೀವು ನಿಮ್ಮ ಮಗಳು ಇದ್ದರೆ ಸಾಕು ಬಿಡಿ ಅಂತಾಳೆ. ಮಧ್ಯದಲ್ಲಿ ನಾವ್ಯಾಕೆ ಬೇಕು ಬಿಡಿ ಈ ವಿಷಯಗಳೆಲ್ಲ ಅಂತ ಬಾಯಿನ ಮೂವರು ವಕ್ರವಾಗಿ ತಿರುಗಿಸಿ ನಂದಿನಿ ರೂಮಿನ ಬಾಗಿಲಲ್ಲಿ ನಿಂತಿದ್ಲು ಶ್ಯಾಮ್ಲಾ. ಅಬ್ಬಬ್ಬಾ ಶ್ಯಾಮ್ಲಾ, ನನ್ನ ಮಗಳಿಗೆ ಸಂಬಂಧಪಟ್ಟ ಇಷ್ಟು ಮುಖ್ಯವಾದ ವಿಷಯವನ್ನು ಮೊದಲು ಅವಳ ಜೊತೆನೇ ಹೇಳಿ ಅವಳ ಸಂತೋಷವನ್ನು ನೋಡೋಣ ಅಂತ ಇಲ್ಲಿವರೆಗೆ ಬಂದೆ ಅಷ್ಟೆ. ನಾನು ನಿನಗೆ ಹೇಳಿದೆ ಹೇಗೆ ಇರ್ತೀನಿ ಹೇಳು ಅಂತ ಒಂದು ಸ್ವೀಟ್ನ ತಗೊಂಡು ಶ್ಯಾಮ್ಲಾ ಅವರ ಬಾಯಿಗೂ ಕೂಡ ಇಡ್ತಾರೆ ಮಹಾದೇವ್. ಅವ್ರನ್ನ ಹಾಗೆ ನೋಡ್ತಾ ಇದ್ರೇ ಅರ್ಧ ಹೊಟ್ಟೆ ತುಂಬ ಹೋಯಿತು ನಂದಿನಿಗೆ. ನಿಜ ಹೇಳಬೇಕಂದ್ರೆ ಎಂಗೇಜ್ಮೆಂಟ್ ಅಂದರೆ ಅರ್ಧ ಭಯ ಅನ್ನಿಸ್ತಾ ಇದೆ ಇವಳಿಗೆ. ಆದರೆ ಮಹಾದೇವ್ ಮೇಲೆ ನಂಬಿಕೆಯಿಂದ ಮದುವೆಗೆ ಇನ್ನೂ ಟೈಮ್ ಇರುತ್ತೆ ಅಂತ ಅಂದ್ಕೊಂಡು ಎಂಗೇಜ್ಮೆಂಟ್ಗೆ ಯಾವುದೇ ತಕರಾರನ್ನು ಮಾಡೋದಿಲ್ಲ, ಹೇಳೋದು ಇಲ್ಲ ನಂದಿನಿ. ಆ ಸಂತೋಷವನ್ನು ತಂದೆ ತಾಯಿ ಜೊತೆ ಆರಾಮವಾಗಿ ಹಂಚ್ಕೊಂಡ್ಲು. ಏನೂ ಗೊತ್ತಿಲ್ಲ, ಒಂದು ಸಲ ಸಿದ್ಧಾರ್ಥ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ನಂದಿನಿಗೆ.
ಆದರೆ ಅಸಲಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಸರಿಯಾಗಿ ಇನ್ನೂ ಕೂಡ ಏನೂ ಗೊತ್ತಿಲ್ಲದೇ ಎಂಗೇಜ್ಮೆಂಟ್ವರೆಗೆ ಬಂದಿದ್ದೀವಿ ಅನಿಸಿತು ಅವಳಿಗೆ. ಆದರೆ ಅವನ ನಂಬರ್ ಕೇಳೋಕೇನೋ ಏನೋ ಒಂದು ರೀತಿ ಭಯ ಅನ್ನಿಸ್ತು. ಹುಡುಗ ಆಗಿದ್ರೂ ಅವನೇ ಅಷ್ಟು ಬುದ್ಧಿವಂತನಾಗಿ ಇದ್ದಾನೆ. ಇನ್ನು ನಾನಿಲ್ವನಲ್ಲ, ಕೇಳಿದರೆ ಏನು ಅಂದ್ಕೊಳ್ತಾನೋ ಏನೋ ಅಂದ್ಕೊಂಡು ಸೈಲೆಂಟ್ ಆಗಿಬಿಟ್ಲು ನಂದಿನಿ. ವಾಟ್ ನೆಕ್ಸ್ಟ್ ವೀಕ್ ನಿನ್ನ ಎಂಗೇಜ್ಮೆಂಟ್, ಟಾಪ್ ಹಾರಿ ಹೋಗೋ ಹಾಗೆ ಕಿರ್ಚಿದ್ಲು ಅವಳ ಫ್ರೆಂಡ್ ಶ್ವೇತಾ. ಕಿರ್ಚಬೇಡ್ವೆ, ಆಫೀಸ್ನಲ್ಲಿ ಎಲ್ರಿಗೂ ನಿನ್ನ ಕಿರ್ಚುವಿಕೆಯಿಂದನೇ ಹೇಳಿಬಿಡುವ ಹಾಗಿದ್ದೀಯ ಅಂತಾಳೆ ನಂದಿನಿ ಶ್ವೇತಾಗೆ. ಏನು ತೋರಿಸೋದು, ನಾನೇ ಒಂದು ಸಾರಿ ನೋಡಿದೆ, ಮದುವೆ ಮಾತುಕತೆಯಲ್ಲಿ ಇನ್ನೂ ಫೋಟೋಗಳೆಲ್ಲ ಏನೂ ಇಲ್ಲ ಅಂತ ವರ್ಕ್ ಮಾಡ್ತಿದ್ರು ಉತ್ತರ ಹೇಳ್ತಾಳೆ ನಂದಿನಿ. ವಾಟ್, ನೀನು ಇನ್ನೂ 80ರ ದಶಕದ ಅಜ್ಜಿಯ ಹಾಗೆ ಇದ್ದೀಯಾ ಕಣೆ. ಒಂದೇ ಒಂದು ಸಾರಿ ನೋಡಿದ್ಯಾ, ಅಸಲಿಗೆ ಏನು ಮಾತಾಡದೇನೆ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಶ್ವೇತಾ ನಂದಿನಿಯನ್ನು. ಮದುವೆ ಮಾತುಕತೆ ದಿನ ಅವನ ಜೊತೆ ಮಾತನಾಡಿದೆ. ಏನೋ ಗೊತ್ತಿಲ್ಲ, ಇಷ್ಟ ಆದ. ಮೇಲಾಗಿ ನಮ್ಮ ಡ್ಯಾಡಿಗಂತೂ ತುಂಬಾ ಇಷ್ಟ ಆದ ಅವರು. ನಮ್ಮ ವಿಷಯದಲ್ಲಿ ಏನೇ ಆದರೂ ಅವರ ಸೆಲೆಕ್ಷನ್ ಬೆಸ್ಟ್ ಅಲ್ವಾ. ಮೇಲಾಗಿ ಅವನಿಗೆ ಬೇಡ ಅಂತ ಹೇಳೋಕ್ಕೆ ನನ್ನ ಹತ್ರ ಒಂದೇ ಒಂದು ಕಾರಣ ಕೂಡ ಇರಲಿಲ್ಲ ಕಣೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಂಬಂಧ ಬೇಡ ಅಂದ್ಕೊಳ್ಳೋಕ್ಕೆ ಹೋದರೆ ಏನೋ ಬೇಜಾರು ಅನ್ನಿಸ್ತು. ನಂದಿನಿ ಮಾತು ಕೇಳಿ ನಕ್ಕೊಂಡು ಶ್ವೇತಾ, ಅರೇಂಜ್ ಮಾಡಿದ ಮದುವೆ ಮಾತುಕತೆಯಲ್ಲೇ ಲವ್ ಮಾಡಿದೆ ಅನಿಸುತ್ತೆ ಅಂತಾಳೆ. ಸುಮ್ಮನೆ ಇರು, ಲವ್ ಏನಿತ್ತು ಅಂತಾಳೆ ನಂದಿನಿ. ಅದೇನೇ, ಪ್ರೀತಿ ಹುಟ್ಟೋಕ್ಕೆ ತಿಂಗಳ ಸಮಯ ಬೇಕಾಗಿಲ್ವೇ? ಎದುರಿನ ಮನುಷ್ಯನ ಬಗ್ಗೆ ಏನೇನೋ ಗೊತ್ತಿರಬೇಕಾದ ಅವಶ್ಯಕತೆಯೂ ಇಲ್ವೇ? ಅದು ಹುಟ್ಟಬೇಕು ಅಂದರೆ ಒಂದು ಕ್ಷಣ ಸಾಕು. ಮೇ ಬಿ ನಿನ್ನ ಲೈಫ್ನಲ್ಲಿ ಆಗಿರೋದು ಅದೇ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ನಿಜವಾಗಿಯೂ ಅದೇ ಆಗಿದ್ದರೆ ಐ ಆಮ್ ವೆರಿ ಹ್ಯಾಪಿ ಅಂತಾಳೆ ಶ್ವೇತಾ. ಅದೇನಿಲ್ಲ, ಇಷ್ಟ ಆಗಿದ್ದಂತೂ ಇಷ್ಟ ಆಯಿತು ಅಷ್ಟೇ, ಇನ್ನು ಅದರ ಬಗ್ಗೆ ಏನು ಅಷ್ಟು ಯೋಚನೆ ಮಾಡೋದು ಇಲ್ಲ ಅಂತಾಳೆ ನಂದಿನಿ. ಯಾಕೆ ಹಾಗೆ ಪ್ರತಿಯೊಂದನ್ನು ಮುಚ್ಚಿಡೋಕ್ಕೆ ಟ್ರೈ ಮಾಡ್ತೀಯಾ? ಯಾರನ್ನೋ ಲವ್ ಮಾಡಿದ್ದೀಯಾ ಅಂತ ನಾನು ಬರ್ತಿಲ್ಲ ಅಲ್ವಾ? ನಿಮ್ಮ ಮನೆಯವ್ರು ನೋಡಿದ ಹುಡುಗನ ಲವ್ ಮಾಡಿದ್ದೀಯಾ ಅಂತ ತಾನೇ ನಾನು ಹೇಳಿದೆ ಅಂತ ನಕ್ಕೊಂಡು ಕೇಳ್ತಾಳೆ ಶ್ವೇತಾ. ಏನೋ ಉತ್ತರ ಹೇಳಿದೆ ಚಿಕ್ಕದಾಗಿ ನಕ್ಕು ತನ್ನ ಸಿಸ್ಟಮ್ನಲ್ಲಿ ವರ್ಕ್ನ ಮುಂದುವರಿಸ್ತಾಳೆ ನಂದಿನಿ. ಓಕೆ, ಅಷ್ಟಕ್ಕೂ ಅವನ ಜೊತೆ ಒಂದು ಸಾರಿ ಮಾತನಾಡಿ ಎಂಗೇಜ್ಮೆಂಟ್ಗೆ ರೆಡಿಯಾಗಿ ಆಗೋದು ಏನಿತ್ತು ಅಂತ ನಿಟ್ಟುಸಿರು ಬಿಡ್ತಾಳೆ ಶ್ವೇತಾ. ಅಬ್ಬಾ, ಮತ್ತೆ ಮೊದಲಿಗೆ ಬಂದ್ಯಾ? ಕೆಲಸ ನೋಡ್ಕೊಮ್ಮ ಸುಮ್ಮನೆ ಅಂತಾಳೆ ನಂದಿನಿ. ನೋವೇ, ಇನ್ನು ಒಂದು ಸಾರಿ ಮಾತಾಡಿ ಎಂಗೇಜ್ಮೆಂಟ್ ಅಂದರೆ ನಾಚಿಕೆಗೇಡು. ಅದರಲ್ಲೂ ಈ ಶ್ವೇತಾ ಫ್ರೆಂಡ್ ಹೀಗೆ ಮಾಡಿಕೊಂಡ್ಲು ಅಂದರೆ ನನ್ನ ಗೌರವ ಏನಾಗಬೇಕು? ನೀನು ಮತ್ತೆ ಅವನ ಜೊತೆ ಮಾತಾಡಲೇಬೇಕು ಅಂತಾಳೆ ಶ್ವೇತಾ. ವಾಟ್, ಮತ್ತೆ ಏನು ಮಾತಾಡಬೇಕು ಅಂತ ನಂದಿನಿ ಸಿಸ್ಟಮ್ನಿಂದ ತಲೆನ ಪಕ್ಕಕ್ಕೆ ತಿರುಗಿಸ್ದೇನೆ ಕೇಳ್ತಾಳೆ. ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ. ನಂದಿನಿ ಸಿಸ್ಟಮ್ ಆಫ್ ಮಾಡಿ HR ಅವ್ರನ್ನ ಮ್ಯಾನೇಜ್ ಮಾಡಿ ಕೆಳಗಡೆ ಕರ್ಕೊಂಡು ಹೋಗ್ತಾಳೆ ಶ್ವೇತಾ. ನಂದಿನಿ ಸ್ಕೂಟಿ ಹತ್ರ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡು ಅಂತಾಳೆ. ಎಲ್ಲಿಗೆ ಅಂತ ಕೇಳ್ತಾಳೆ ನಂದಿನಿ ಸ್ವಲ್ಪ ಸಿಟ್ಟಾಗೆ. ಇಲ್ಲಿ ಇನ್ನೆಲ್ಲಿಗೆ ಕರ್ಕೊಂಡು ಹೋಗಲಿ, ನಿನ್ನ ಗಂಡನ ಹತ್ತಿರಕ್ಕೆ ಅಂತಾಳೆ ಶ್ವೇತಾ. ಒಂದು ಸಾರಿ ಹಾಗೆ ಆಕಾಶದ ಕಡೆ ನೋಡ್ತಾಳೆ ನಂದಿನಿ. ಸಂಜೆ ಬೇರೆ ಆಗಿಬಿಟ್ಟಿದ್ರಿಂದ ನಿಧಾನವಾಗಿ ಕತ್ತಲು ಕೂಡ ಆವರಿಸ್ತಾ ಇತ್ತು. ನನಗೆ ಮೇಲೆ ತುಂಬಾ ವರ್ಕ್ ಇದೆ. ಈ ವೀಕ್ ಜೊತೆಗೆ ಓವರ್ ಟೈಮ್ ಡ್ಯೂಟಿ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂದ್ಕೊಂಡಿದ್ದೀನಿ ಕಣೆ. ಟೈಮ್ ವೇಸ್ಟ್ ಮಾಡದೆ ಮೇಲೆ ಹೋಗೋಣ ಬಾ ಅಂತಾಳೆ ನಂದಿನಿ. ಇಷ್ಟು ಮಾಡಿದ್ದು ಏನೇ ನೀನು? ನನಗೆ ಅಸಲಿಗೆ ಅವನ ಜೊತೆ ಮಾತಾಡಬೇಕು ಅಂತಲೂ ಅನ್ನಿಸ್ತಿಲ್ವಾ ನಿನಗೆ ಅಂತ ಕೇಳ್ತಾಳೆ ಶ್ವೇತಾ ನಂದಿನಿಯನ್ನು. ಇಲ್ಲ ಅಂತಾಳೆ ನಂದಿನಿ ಸಂಕ್ಷಿಪ್ತವಾಗಿ. ಏನಿಲ್ವಾ, ನಿನ್ನ ಸುಳ್ಳು ಇನ್ನು ಎಲ್ಲಿ ಬೇಕಾದರೂ ಇಟ್ಕೊ, ನನಗೆ ಮಾತ್ರ ಹೇಳಬೇಡ. ಅಸಲಿಗೆ ಆ ಹುಡುಗ ಏನು ಇಲ್ಲದೇ ಇದ್ದಾಗ ನಾನು ಹೋಗಿ ಅವನ ಜೊತೆ ಮಾತನಾಡಿದರೆ ಏನು ಚೆನ್ನಾಗಿರುತ್ತೆ ಹೇಳು ಅಂತ ನಂದಿನಿ ವಿಚಿತ್ರವಾಗಿ ಮುಖ ಮಾಡಿಕೊಂಡು ಹೇಳ್ತಾಳೆ. ಓಯ್, ನಿನ್ನ ಪ್ರಾಬ್ಲಮ್ ಅದೇ ಅಲ್ವಾ? ಅವನು ಮಾತಾಡದೆ ನೀನು ಮಾತನಾಡಿದರೆ ಪ್ರಾಬ್ಲಮ್. ಅದೇ ಅವನು ನಿನಗೆ ಕಂಡ್ರೆ ಅವನು ನಿನ್ನ ಹತ್ರ ಬಂದು ಮಾತನಾಡ್ತಾನೆ ತಾನೇ, ನಿಜ ಅಲ್ವಾ ಅಂತಾಳೆ ಶ್ವೇತಾ. ಎಲ್ಲಿಗೆ ಹೋಗಿ ಕಾಣಿಸ್ಲಿ ಅಂತೀಯಾ ಅಂತಾಳೆ ನಂದಿನಿ. ಇನ್ನೆಲ್ಲಿ, ಅವ್ರ ಮನೆ ಎಲ್ಲಿದೆ? ಈಗ ಮನೆಗೆ ಹೋಗ್ತೀವಾ ಏನಪ್ಪಾ ಅಂತಾಳೆ ನಂದಿನಿ. ಮನೆ ಒಳಗಡೆ ಹೋಗೋದು ಬೇಡ ಬಿಡು, ಏನೋ ಕೆಲಸದ ಮೇಲೆ ಆ ಕಡೆ ಹೋಗ್ತಾ ಇದ್ದ ಹಾಗೆ ಭೇಟಿಯಾಗೋಣ. ಅವನು ಕಂಡ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಸೈಲೆಂಟಾಗಿ ಯಾರ ಮನೆಗೆ ಹೋಗೋಣ ಅಂತಾಳೆ ಶ್ವೇತಾ. ಅವರ ಮನೆ ಇಲ್ಲಿಂದ 1-1/4 ಗಂಟೆ ದೂರದಲ್ಲಿ ಇರುತ್ತೆ. ಆದರೆ ಅವನು ವರ್ಕ್ ಮಾಡೋದು ಮುಂಬೈನಲ್ಲಿ ಕಣೆ.
ಈಗ ಅಸಲಿಗೆ ಎಲ್ಲಿದ್ದಾನೆ, ಮುಂಬೈಗೆ ವಾಪಸ್ ಹೋಗಿದ್ದಾನೋ ಇಲ್ವೋ ಅದು ಕೂಡ ನನಗೆ ಗೊತ್ತಿಲ್ಲ ಅಂತಾಳೆ ನಂದಿನಿ. ಸರ್ ಹೋಯ್ತು ಸಂಬಂಧ ನಿಂದು, ನೀನೇ ಅಂದ್ಕೊಂಡ್ರೆ ನಿನಗಿಂತ ಹಿಂದೆ ಬಿದ್ದಿದ್ದಾನೆ ನಮ್ಮ ಭಾವ. ಕರ್ಮ ಕರ್ಮ ಅಂತ ತಲೆಯನ್ನು ಚಚ್ಕೊಂಡು, ಕನಿಷ್ಠ ಅಡ್ರೆಸ್ ಆದರೂ ಹೇಳಿ ಸಾಯಿ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇಲ್ಲೇ ಇರಬಹುದು ಅಲ್ವಾ, ಇಲ್ಲ ಅಂದರೆ ನಮ್ಮ ಕರ್ಮ ಅಂದ್ಕೊಂಡು ಯಾರ ಮನೆಗಾದರೂ ಹೋಗಿ ಬರೋಣ ಅಂತಾಳೆ ಶ್ವೇತಾ. ಇನ್ನಿದು ಬಿಡೋ ಹಾಗೆ ಇಲ್ಲಪ್ಪ ಅಂತ ಅಂದ್ಕೊಂಡು ಅವರ ಅಡ್ರೆಸ್ ಹೇಳ್ತಾಳೆ ನಂದಿನಿ. ಆ ರೂಟ್ನಲ್ಲಿ ಕರ್ಕೊಂಡು ಹೋಗ್ತಾ, ಹೌದು ನಿನಗೆ ಅಡ್ರೆಸ್ ಗೊತ್ತು ಆದರೆ ಅವನ ಫೋನ್ ನಂಬರ್ ಗೊತ್ತಿಲ್ವಾ ಅಂತ ಹೇಳ್ತಾಳೆ ಶ್ವೇತಾ. ರಾಘವಂತ ನಮ್ಮ ಫ್ರೆಂಡ್ ಅವರ ಡ್ಯಾಡಿ, ನಮ್ಮ ಡ್ಯಾಡಿಗೆ ಕೊಲಿ ಕೂಡ, ಅವರು ಇರುವ ಏರಿಯಾದಲ್ಲೇ ಇವರು ಕೂಡ ಇರ್ತಾರೆ ಅಂತ ನಮ್ಮ ಡ್ಯಾಡಿ ಹೇಳಿದರು ಅಂತಾಳೆ ನಂದಿನಿ. ಅದಕ್ಕಿಂತ ಹಳೆಯ ಕಾಲದ ಮನುಷ್ಯನ ಹಾಗೆ ಇದೀಯ ನೀನು, ಇನ್ನು ಎಲ್ಲ ನನ್ನ ಕರ್ಮ ಕಣೆ, ಏನು ಮಾಡೋದು ಅಂತ ಡ್ರೈವ್ ಮಾಡ್ತಾಳೆ ಶ್ವೇತಾ. ಆಗಲೇ ಇವರ ಜಗಳ ಎಲ್ಲ ಆಗಿ ಸ್ಕೂಟಿ ಮೇಲೆ ಹೋಗೋ ಹೊತ್ತಿಗೆ ಟೈಮ್ 8:45 ದಾಟಿಬಿಟ್ಟಿರುತ್ತೆ. ರಾಘವ್ ಅವರ ಮನೆಯ ಪಕ್ಕ ಹತ್ತಿರ ಬಂದು ನಿಧಾನವಾಗಿ ಆ ಸಂಧಿಗಳಲ್ಲಿ ಹೋಗ್ತಾ, ಈಗ ಎಲ್ಲಿ ನಿಮ್ಮ ಅತ್ತೆ ಮನೆ, ಹೇಗೆ ಗೊತ್ತಾಗೋದು ಅಂತ ಕೇಳ್ತಾಳೆ ಶ್ವೇತಾ. ಹಾಗೆ ನಿಧಾನವಾಗಿ ಒಂದೊಂದು ಮನೆ ಕಡೆ ನೋಡ್ತಾ ಒಂದು ಮನೆ ಹತ್ತಿರ ನಂದಿನಿ ಕಣ್ಣು ನಿಂತು ಹೋಗ್ಬಿಡುತ್ತೆ. ಇದೆ ಅಂತಾಳೆ ನಂದಿನಿ ಒಂದೇ ಸಮನೆ ಕಣ್ಣುಗಳಲ್ಲಿ ಹೊಳಿತಾ ಇರೋ ಸಂತೋಷದಿಂದ. ನಂದಿನಿ ಮುಖ ನೋಡಿ ನಕ್ಕೊಂಡು, ಮನೆ ಅಷ್ಟು ಖಚಿತವಾಗಿ ಹೇಗೆ ಹೇಳೋಕೆ ಆಗ್ತಾ ಇದೆ ಅಂತಾಳೆ ಶ್ವೇತಾ. ಅವರು ಮನೆ ಹೆಸರು ತೋರಿಸ್ತಾ, ಇದೇ ಅವರ ಮನೆ ಹೆಸರು, ಮನೆಗೆ ಇಟ್ಟಿರೋ ಹೆಸರು ಅಂತಾಳೆ. ಪರವಾಗಿಲ್ವೇ ಮುದುಕಿ ಆದರೂ ಬುದ್ಧಿವಂತೇನೆ ಅಂತ ಅಲ್ಲೇ 2 ರೌಂಡ್ಸ್ ಹೋಗಿ ಬರ್ತಾಳೆ ಶ್ವೇತಾ. ಮನೆಯಿಂದ ಯಾರು ಕೂಡ ಹೊರಗಡೆ ಬಂದ ಹಾಗೆ ಕಾಣಿಸೋದೇ ಇಲ್ಲ. ಆ ಗೂರ್ಖಕ್ಕಿಂತ ದಾರುಣವಾಗಿ ತಿರುಗ್ತಾ ಇರ್ತಾಳೆ ಅಲ್ಲೇ. ಮನೆಗೆ ಹೋಗೋಣ ಬಾ ಅಂತಾಳೆ ನಂದಿನಿ. ಆಗ ಶ್ವೇತಾ, ಒಟ್ಟಿನಲ್ಲಿ ನಿನ್ನ ಮಾತೆ ಗೆದ್ದಾಗೆ ಆಯಿತು ಕಣೆ, ನಿನ್ನ ಗಂಡ ಈ ಊರಲ್ಲಿ ಇಲ್ಲ ಅನ್ಕೋತೀನಿ ಅಂತಾಳೆ ಶ್ವೇತಾ. ಆ ಮಾತು ಕೇಳಿದ ತಕ್ಷಣ ನಂದಿನಿ ಮುಖನೂ ಏನೋ ಸಣ್ಣದಾಗಿ ಬಾಡಿ ಹೋಗುತ್ತೆ. ನಂದಿನಿ ಮುಖವನ್ನು ಬೈಕ್ನ ಮಿರರ್ನಲ್ಲಿ ನೋಡ್ತಾ, ಆಯಿತು ಬಿಡು, ಮುಖ ಯಾಕೆ ಬಾಡಿಸ್ಕೋಬೇಡ, ಇನ್ನೊಂದು ಸಾರಿ ದಾರಿ ಯೋಚಿಸೋಣ, ಈಗಂತೂ ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾಳೆ ಶ್ವೇತಾ. ಅಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಈ ವೇಷಗಳೆಲ್ಲ ಅಂತ ನಗ್ತಾ ಕೇಳಿದ್ಲು ಶ್ವೇತಾ. ಪ್ರೀತಿ ಯಾವಾಗಲೂ ಹಾಗೆ ಅಂತೀಯಾ, ಯಾಕೆ ಅಂತಾಳೆ ನಂದಿನಿ. ಆತುರದಿಂದ ನೋಡಿದ್ಯಲ್ಲ, ನಿನ್ನ ಗಂಡ ಊರಲ್ಲಿ ಇಲ್ಲ ಅಂದಿದ ತಕ್ಷಣ ನಿನ್ನ ಮುಖ ಒಂದೇ ಸಮನೆ ಹೇಗೆ ಬಾಡಿ ಹೋಯ್ತು, ನಾನು ನೋಡಿಲ್ಲ ಅಂದ್ಕೊಂಡಿದ್ಯಾ, ಆದರೂ ಆಗೋ ಗಂಡನ ಪ್ರೀತಿಸದೆ ಇರೋದೇ ತಪ್ಪೆ ಅಂತ ನಗ್ತಾ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಷ್ಟು ಸೀನ್ ಏನಿಲ್ಲ, ಏನೇ ಆದರೂ ಕೆರಿಯರ್ ಇಸ್ ಮೈ ಲವ್, ಫಸ್ಟ್ ಲವ್, ನೀನು ಬೇಗ ಮನೆಗೆ ಬಾ, ನನಗೆ ಹೊಟ್ಟೆ ಹಸಿತಾ ಇದೆ ಅಂತಾಳೆ ನಂದಿನಿ. ಈಗ ಹಾಗೆ ಶ್ವೇತಾ ನಂದಿನಿಯ ಮನೆ ಹತ್ರ ಬಿಟ್ಟು ಅವರ ಮನೆಗೆ ಹೋಗ್ತಾಳೆ. ಮನೆಗೆ ಬರೋ ಅಷ್ಟರಲ್ಲಿ ಮಹಾದೇವ್ ಫೋನ್ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಕೆಲಸಗಳೇನೋ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಸಲಿಗೆ ಎಂಗೇಜ್ಮೆಂಟ್ ನಂತರ ಮದುವೆಗೆ 3 ವಾರಗಳು ಪೂರ್ತಿಯಾಗಿ ಟೈಮ್ ಇರೋದೇ ಇಲ್ಲ. ಹಾಗಾಗಿ ಬೇಗ ಮದುವೆ ಕೆಲಸಗಳು ಕೂಡ ಶುರು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಅವರು. ಹೌದ್ರಿ, ನಿಜ ಅಂತ ಏನೋ ಮಾತಾಡ್ತಾ ಇರ್ತಾರೆ ಮಹಾದೇವ್ ಕೂಡ. ನಂತರ ಫೋನ್ ಕಟ್ ಮಾಡಿದ ಮಹಾದೇವ್ ಹತ್ರ ಬಂದ ಶ್ಯಾಮ್ಲಾ, ಮದುವೆ ಕೆಲಸ ಸರಿ, ಈ ಮಾತು ಮೊದಲು ನಂದಿನಿಗೆ ಹೇಳಿ, ಅವಳು ಏನು ಹೇಳ್ತಾಳೋ ಅಂತ ನನಗೆ ಭಯ ಆಗ್ತಾಯಿದೆ ಅಂತ ತನ್ನ ಕಳವಳವನ್ನು ಹೇಳಿ ವ್ಯಕ್ತಪಡಿಸ್ತಾರೆ. ಅದು ನನ್ನ ಮಾತು ಯಾವತ್ತೂ ಮೀರಲ್ಲ ನಂದು, ಆ ನಂಬಿಕೆ ನನಗೆ ಇದೆ. ಅದರ ಜೊತೆಗೆ ಅವಳ ಕೆರಿಯರ್ ಸುಲಭವಾಗಿ ಸೆಟಲ್ ಆಗೋ ಚಾನ್ಸ್ ಕೂಡ ಇದೆ. ಅವಳು ಖಂಡಿತ ಬೇಡ ಅನ್ನೋದಿಲ್ಲ, ಹೋಗಿ ಫ್ರೆಶ್ ಆಗಿ ಬರಲಿ, ಆಮೇಲೆ ವಿಷಯನ ಹೇಳ್ತೀನಿ ಅಂತಾರೆ ಮಹಾದೇವ್. ಅಂದ್ಕೊಂಡಂತೆಯೇ ಫ್ರೆಶ್ ಆಗಿ ಊಟಕ್ಕೆ ಬಂದ ನಂದಿನಿ, ಏನು ವಿಷಯ ಡ್ಯಾಡಿ ಹೇಳಿ ಅಂತಾಳೆ. ನನ್ನ ಮಾತು ಮೀರಲ್ಲ ಅಂದರೆ ಹೇಳ್ತೀನಿ ಮಗಳೇ ಅಂತಾರೆ ಮಹಾದೇವ್ ಅವರು. ಡ್ಯಾಡಿ, ಈ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಎಲ್ಲಿ ಕಲ್ತಿದ್ರಿ ನೀವು, ವಿಷಯ ಏನು ಅಂತ ಹೇಳಿ ಮೊದಲು ಅಂತಾಳೆ ನಂದಿನಿ. ಮಹಾದೇವ್ ಅವರು ನಂದಿನಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ಊಟ ತಿಂತಿದ್ದ ನಂದಿನಿಯ ಬಾಯಲ್ಲಿ ತುತ್ತು ಹಾಗೆ ಗಂಟಲಲ್ಲಿ ನಿಂತು ಹೋಗ್ಬಿಡುತ್ತೆ. ಏನು ಡ್ಯಾಡಿ ನೀವು ಹೇಳ್ತಾ ಇರೋದು ಅಂತಾಳೆ ನಂದಿನಿ ಜಾತಕದ ಪ್ರಕಾರ ಈ ತಿಂಗಳಲ್ಲೇ ಮದುವೆ ಆಗಬೇಕು, ಇಲ್ಲಾಂದರೆ ನಿಮ್ಮಿಬ್ಬರ ಜಾತಕ ಸೇರೋದಿಲ್ಲ. ತಾಯಿ ಪ್ಲೀಸ್
ಆಮೇಲೆ ಮದುವೆಯಾದರೂ ಬರೀ ಸಮಸ್ಯೆಗಳೇ ಆಗುತ್ತಂತೆ. ಆದರೆ ಈ ತಿಂಗಳು ಮಾತ್ರ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ ಅಮ್ಮ ಅಂತಾರೆ ಮಹಾದೇವ್ ಮಗಳಿಗೆ. ಹಾಗಾದರೆ ನನಗೆ ಕೊಟ್ಟ ಮಾತು ಡ್ಯಾಡಿ ಅಂತ ಕೇಳ್ತಾಳೆ ನಂದಿನಿ. ನನ್ನ ಮಾತು ಕೇಳು ನಂದು. ನಿನ್ನ ತಂದೆಯ ಮೇಲೆ ನಿನಗೆ ನಂಬಿಕೆ ಇದ್ದಾಗ ಅವರು ಆ ನಂಬಿಕೆಯನ್ನು ಯಾವತ್ತೂ ಸುಳ್ಳು ಮಾಡೋದಿಲ್ಲ. ನಾನು ಕೊಟ್ಟ ಮಾತು ಉಳಿಸ್ಕೊಳ್ತೀನಿ ಅನ್ನೋ ನಂಬಿಕೆ ನಿನಗೆ ಇದ್ದರೆ ಮತ್ತು ಹುಡುಗ ನಿನಗೆ ಇಷ್ಟ ಆಗಿದ್ದರೆ ಮದುವೆಗೆ ಒಪ್ಕೋ. ಈ ಎರಡರಲ್ಲಿ ಒಂದು ಇಲ್ಲ ಅಂದರೂ ಬೇಡ ಮಗಳೇ, ಪರವಾಗಿಲ್ಲ. ನನ್ನ ಮಗಳು ಬಂಗಾರ, ಅವಳಿಗೆ ಮತ್ತೆ ಸಂಬಂಧ ಹುಡುಕ್ತೀವಿ. ಆದರೆ ಒಳ್ಳೆಯ ಫ್ಯಾಮಿಲಿಯನ್ನು ಮಾತ್ರ ನಾವು ಮಿಸ್ ಮಾಡ್ಕೊಳ್ತೀವಿ. ಆಮೇಲೆ ನಿನ್ನಿಷ್ಟ ಅಂದ್ಬಿಡ್ತಾರೆ. ನಂದಿನಿ ಯೋಚನೆಯಲ್ಲಿ ಮುಳುಗಿ ಹೋಗಿಬಿಡ್ತಾಳೆ ಅವರ ಮಾತನ್ನು ಕೇಳಿದ ನಂತರ. ನನಗೆ ಸ್ವಲ್ಪ ಸಮಯ ಬೇಕು ಡ್ಯಾಡಿ, ನಾಳೆ ಬೆಳಗ್ಗೆ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ, ರೂಮ್ಗೆ ಹೋಗಿ ಕುಳಿತು ಆ ಎಲ್ಲ ವಿಷಯ ನೆನಪಿಸ್ಕೊಂಡಾಗ ಅವಳಿಗೆ ಅಳಬೇಕು ಅಂತ ಅನಿಸುತ್ತೆ. ಶ್ವೇತಾಗೆ ಫೋನ್ ಮಾಡಿ ವಿಷಯ ಎಲ್ಲವನ್ನ ಹೇಳ್ತಾಳೆ. ಹಾಗಾದರೆ ಏನು ಮಾಡೋಣ ಅಂತ ಇದೆಯಾ ಅಂತ ಶ್ವೇತಾ ಕೇಳ್ತಾಳೆ ನಂದಿನಿಯನ್ನು. ಅದೇ ಕಣೆ, ನನಗೆ ಅರ್ಥ ಆಗ್ತಾಯಿಲ್ಲ ಅಂತಾಳೆ ನಂದಿನಿ. ನಿನಗೆ ಹುಡುಗ ಇಷ್ಟ ಆಗಿದ್ದಾನೆ ಅಲ್ವಾ ಅಂತ ಕೇಳ್ತಾಳೆ ಶ್ವೇತಾ. ಅದು ಅಲ್ಲ ಕಣೆ ಸಮಸ್ಯೆ ಅಂತ ನಂದಿನಿ ಮಾತು ನಿಲ್ಲಿಸ್ತಾ ಇದ್ದಂತೆ, ಅದನ್ನು ಮೊದಲು ಹೇಳು, ಇಷ್ಟ ಆಗಿದ್ದಾನ ಇಲ್ವಾ ಅಂತ ಕೇಳಿದ್ಲು. ಹುಡುಗ ಇಷ್ಟ ಆಗಿದ್ದಾನೆ, ಕರೆಕ್ಟ್, ಬಂಗಾರದಂಥ ಸಂಬಂಧ ಅಂತ ನಿಮ್ಮ ಡ್ಯಾಡಿ ಹೇಳಿದ್ದಾರೆ. ನನ್ನ ಮಾತು ಕೇಳಿ ಒಪ್ಕೋ. ಕೆರಿಯರ್ ಮದುವೆ ಆದಮೇಲೂ ಮಾಡ್ಕೊಳ್ಬಹುದು, ಅದು ಒಬ್ಬೊಬ್ಬರ ಮನಸ್ಸಿನ ಮೇಲೆ ಇರುತ್ತೆ. ಆ ಲಾವಣ್ಯಳನ್ನು ನೋಡಿ ನೀನು ಹಾಗೆ ಕೆರಿಯರ್ ನೆಗ್ಲೆಕ್ಟ್ ಮಾಡ್ತೀಯಾ ಅಂದರೆ ಹೇಗೆ ಅಂತಾಳೆ ಶ್ವೇತಾ. ಇಲ್ಲ ಕಣೆ, ಮತ್ತೆ ಆಫೀಸ್ನಲ್ಲಿ ಕಾಲಿಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆಮೇಲೆ ಆ ಗ್ಯಾಪ್ ಕಾರಣದಿಂದ ಹುಡುಗರು ಶುರು ಮಾಡಿದಷ್ಟು ವೇಗವಾಗಿ ಹುಡುಗಿಯರು ಮುಂದುವರಿಯೋಗೋದಕ್ಕೆ ಆಗೋದಿಲ್ಲ ಕಣೆ ಅಂತಾಳೆ ನಂದಿನಿ. ಇನ್ನು ಶ್ವೇತಾಗೆ ಸಿಟ್ಟು ಬಂದು, ಕೆರಿಯರ್ ನಮಗೆ ಕೆರಿಯರ್ ಇಲ್ವಾ, ಕೆಲಸ ಇಲ್ವಾ, ನಾವು ಮಾಡ್ತಾ ಇಲ್ವಾ, ಒಂದು ಚಿಕ್ಕ ಪ್ರಮೋಷನ್ಗೋಸ್ಕರ ಬಂಗಾರದಂಥ ಸಂಬಂಧ ಬಿಟ್ಕೊಡ್ತೀಯಾ? ನಿನಗೆ ಹುಚ್ಚು ಹಿಡ್ದಿದೆ, ಅದನ್ನು ಏನು ಹುಚ್ಚು ಅಂತ ಕರಿಬೇಕೋ ನನಗೆ ಅರ್ಥ ಆಗ್ತಿಲ್ಲ ಕಣೆ. ಪ್ರಮೋಷನ್ ಬಂದಮೇಲೆ ಒಬ್ಬಂಟಿಯಾಗಿ ಕೂತ್ಕೊಂಡು ಆ ಜಾಬನ್ನೇ ಹೊತ್ಕೊಂಡು ತಿರುಗು. ಈಗ ಬಂದಿರೋ ಬಂಗಾರದಂಥ ಸಂಬಂಧ ಬಿಟ್ಕೊಟ್ಬಿಡು ಅಂತಾಳೆ. ಕನಸೆಂಬ ಮಾತುಗಳನ್ನು ಕೇಳಿಸ್ಕೊಂಡ ನಂದಿನಿ ಏನು ಮಾತನಾಡದೆ ಹಾಗೆ ಲೈನ್ನಲ್ಲೇ ಇರ್ತಾಳೆ. ಲೈನಲ್ಲೇ ಇದೆಯಾ ಅಂತ ಕೇಳ್ತಾಳೆ ಶ್ವೇತಾ. ನಂದು ಹುಚ್ಚಲ್ಲ ಕಣೆ, ಕನಸು. ಸ್ಕೂಲ್ನಲ್ಲಿ ಇದ್ದಾಗ ನಮ್ಮ ಮಾವ ಆ ಸ್ಥಾನದಲ್ಲಿ ಇರೋದನ್ನು ನೋಡಿದೆ. ಈಗ ನನಗೂ ಪ್ರಮೋಷನ್ ಬಂದರೆ ಯಾವ ಸ್ಥಾನದಲ್ಲಿ ಇರ್ತೇನೋ ಅದೇ ಸ್ಥಾನದಲ್ಲಿ ನಮ್ಮ ಮಾವನನ್ನು ನೋಡಿದ್ದೆ. ಸಕ್ಸಸ್ಫುಲ್ ಲೈಫ್ ಅಂತ ಅವರನ್ನು ನೋಡಿದ ಮೇಲೆ ಅನಿಸಿದ್ದು ಕಣೆ. ಅಂದಿನಿಂದ ಪ್ರತಿದಿನ ನಾನು ಕಾಣ್ತಾ ಇರೋ ಕನಸು ಅದು ಕಣೆ. ಆಫೀಸ್ಗೆ ಹೋದರೂ ಹೋಗದೇ ಇದ್ದರೂ ಯಾರೂ ಕೇಳಲ್ಲ. ಬರೀ ಎಲ್ಲಿದ್ದರೂ ನಮ್ಮಂಥ ಉದ್ಯೋಗಿಗಳಿಗೆ ಮಾರ್ಗದರ್ಶನ ಕೊಡಬೇಕು. ಆಗಾಗ ಹೋಗಿ MDಯನ್ನು ಮೀಟ್ ಮಾಡಬೇಕು, ಪ್ರೆಸೆಂಟೇಷನ್ನ ಲೀಡ್ ಮಾಡಬೇಕು. ಫ್ಯಾಮಿಲಿಗೋಸ್ಕರ ಎಷ್ಟು ಟೈಮ್ ಉಳಿಯುತ್ತೆ? ನಮ್ಮ ಕೆಳಗಡೆ ಕೆಲಸ ಮಾಡುವವರಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಅಂದರೆ ಅದು ಯಶಸ್ಸು ಅಲ್ವಾ? ಇಲ್ಲಿವರೆಗೆ ಬರಲು ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಚಿಕ್ಕ ಪುಟ್ಟ ಖುಷಿಗಳನ್ನೆಲ್ಲ ಬಿಟ್ಕೊಂಡು ಓವರ್ ಟೈಮ್ ಡ್ಯೂಟಿ ಮಾಡಿದ್ದೀನಿ. ಇಷ್ಟು ವರ್ಷದಲ್ಲಿ ನಾನು ರಜೆ ಹಾಕಿರೋದನ್ನು ನೀನು ಎಂದಾದರೂ ನೋಡಿದೀಯಾ? ಅದಕ್ಕೆ ಮೊನ್ನೆ ಬಾಸ್ ನನ್ನ ಮೀಟಿಂಗಿಗೆ ಕರೆದಿದ್ರು. ಆಗಲೇ ಹೇಳಿದರು, ಯಾವುದೋ ಸಮಸ್ಯೆ ಅಥವಾ ಗ್ಯಾಪ್ ತಗೊಳ್ಳದೆ ಹೀಗೆ ಕಂಟಿನ್ಯೂ ಮಾಡಿದೆ ಅಂದರೆ ಬಹಳ ಬೇಗ ನಿನಗೆ ಪ್ರಮೋಷನ್ ಬರುತ್ತೆ ಅಂತ. ಯಾವಾಗಲೂ ಬರೋದು ಈಗಲೇ ಬರ್ತಾ ಇದೆ ಅಂದರೆ ಅದು ಯಶಸ್ಸು ಅಲ್ವಾ? ಅದರಲ್ಲಿ ನನ್ನ ಸ್ವಾರ್ಥ ಫ್ಯಾಮಿಲಿಗೋಸ್ಕರ ಇಲ್ವಾ? ನನ್ನ ಗಂಡನಿಗೆ ಟೈಮ್ ಕೊಡಬೇಕು ಅಂತಾನೆ ತಾನೇ ಇಷ್ಟು ವರ್ಷ ಪಟ್ಟ ಕಷ್ಟ. ಮದುವೆ ನೆಪದಲ್ಲಿ ಇಷ್ಟು ದಿನ ರಜೆ ಹಾಕಿ ಕೆಲಸ ಕಂಟಿನ್ಯೂ ಮಾಡದೇ ಇದ್ದರೆ ದೂರವಾಗಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಾಳೆ. ಎಲ್ಲ ಕೇಳಿ ನಾನು ಏನು ಹೇಳಬೇಕು ನನಗೂ ಅರ್ಥ ಆಗ್ತಿಲ್ಲ ಕಣೆ ಅಂತ ಹೇಳ್ತಾಳೆ ಶ್ವೇತಾ. ನಾನು ನಿರ್ಧಾರ ಮಾಡಿ ಆಗಿತ್ತು. ಆವಾಗ ನನ್ನನ್ನು ಕೆಳಗಡೆ ಇಳಿಸ್ಬಲ್ಲ ಅನ್ನೋ ನಂಬಿಕೆ ನಿನಗಿದ್ರೆ, ಹುಡುಗ ನಿನಗೆ ಇಷ್ಟ ಆಗಿದ್ದರೆ ಮದುವೆಗೆ ಒಪ್ಕೋ ಅಂತ ಅಂದಾಗ ನಾನು ಅವ್ರನ್ನ ನನಗಿಂತ ಜಾಸ್ತಿ ನಂಬ್ತೇನೆ. ಆ ನಂಬಿಕೆಯಿಂದ ನನಗೆ ನಷ್ಟ ಆದರೂ ಸರಿ, ಆ ಕ್ಷಣವೇ ಮದುವೆಗೆ ಒಪ್ಕೊಂಡ್ಬಿಟ್ಟೆ ಕಣೆ. ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕ್ಕೆ ನಾಳೆ ಬೆಳಗಿನವರೆಗೂ ಟೈಮ್ ಕೇಳಿದೆ ಅಷ್ಟೇ ಅಂತ ಹೇಳಿ ಫೋನ್ನ ಕಟ್ ಮಾಡಿ ಮಲಗಿಬಿಡ್ತಾಳೆ ನಂದು.
ಆ ಪ್ರಯತ್ನವಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟರಲ್ಲಿ ಏನೋ ಹೊಸ ನಂಬರಿಂದ ಹಾಯ್ ಅಂತ ಮೆಸೇಜ್ ಕೂಡ ಬರುತ್ತೆ. ಮನಸ್ಸು ಸರಿ ಇಲ್ಲದೆ ಇರೋದ್ರಿಂದ ಫೋನ್ ಫೋನನ್ನು ಫ್ಲೈಟ್ ಮೋಡ್ನಲ್ಲಿ ಇಟ್ಟು ನಿದ್ರೆ ಮಾಡ್ತಾಳೆ ನಂದಿನಿ. ಹೊರಗಡೆ ನಿಂತು ನಂದಿನಿ ಮಾತುಗಳು ಕೇಳಿದ ಶ್ಯಾಮ್ಲಾ ಮಹಾದೇವ್ ಹತ್ರ ಬಂದು, ನೋಡಿದ್ರಾ, ನಿಮ್ಮ ಮೇಲೆ ಆ ಹುಚ್ಚು ಹುಡುಗಿ ಎಷ್ಟು ನಂಬಿಕೆ ಇದೆ. ನೀವೇ ಹೀಗೆ ಮಾಡಿದ್ರಿ. ನಾನು ಇಷ್ಟೊಂದು ದಿನ ಬೇಗ ಮದುವೆ ಮಾಡಿ ಅಂತ ಅವಸರ ಮಾಡಿದೆ. ಆದರೆ ಈಗ ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ ಶ್ಯಾಮ್ಲಾ ಅವರು. ಅದಕ್ಕೆ ಮಹಾದೇವ್ ನಗ್ತಾ, ಅದು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಾಗ ನಾನು ಸುಳ್ಳು ಮಾಡ್ತೀನಾ ಅಂತ ಹೇಗೆ ಅಂದ್ಕೊಂಡೆ ನೀನು? ನೋಡ್ತಾ ಇರು, ಎಲ್ಲವೂ ನಿನಗೆ ಅರ್ಥವಾಗುತ್ತೆ ಅಂತಾರೆ ಮಹಾದೇವ್ ಅವರು. ಶ್ಯಾಮ್ಲಾಗೆ ಒಂದು ಕಡೆ ದುಃಖ ಅನಿಸಿದ್ರು ಮಹಾದೇವ್ ಮಾತುಗಳಿಂದ ಧೈರ್ಯವಾಗಿ ಇರ್ತಾರೆ. ಮಾರನೇ ದಿನ ಮಹಾದೇವ್ ತನಗೆ ಮದುವೆ ಇಷ್ಟ ಅಂತ ಹೇಳ್ತಾಳೆ. ಅವರ ಮುಖಗಳನ್ನು ನೋಡಿದಾಗ ತಾನು ಮಾಡಿದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವಳ ಮನಸ್ಸಿಗೆ ಕೂಡ ಅನಿಸುತ್ತೆ. ಈ ಕತೆ ಮುಂದುವರಿಯೋದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಹಾಗಾದರೆ ಅವಳ ಮೊಬೈಲ್ಗೆ ಬಂದ ಹಾಯ್ ಅನ್ನೋ ಮೆಸೇಜ್ ಮಾಡಿದ್ದಾದರೂ ಯಾರು? ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.